ಸುಖವಾಗಿರಬೇಕು ಈ ವಿಚಾರದೊಳಗೆ ಕಳೆದ ಒಂದೆರಡು ದಿವಸಗಳಿಂದ ಮಾತಾಡ್ತಾ ಇದ್ದೀವಿ. ಸೊ ಈಗ ನಾವು ಕನ್ಸಿಡರ್ ಮಾಡ್ತಾ ಇರುವಂಥ ವಿಷಯ, ಹಲವು ಪಾಲಕರೊಳಗೆ ಮಕ್ಕಳು ಸುಖವಾಗಿರಬೇಕು ಅಂತಂದ್ರೆ ಕೆಲಸ ಮಾಡಲ್ಲದೆ ಇರೋದು ಮಕ್ಕಳು ಇದ್ದಂಗೆ ಅಂತ ಕೆಲವು ಪಾಲಕರ ನಂಬಿಕೆ. ಅದರೊಳಗೂ ಕೆಲವೊಂದಷ್ಟು ಕೆಲಸಗಳಿಗೆ ಗ್ರೇಡ್ ಕೊಟ್ಟಿದ್ದಾರೆ ಕೆಲವೊಬ್ಬರು. ಇವು ಕನಿಷ್ಠ ಕೆಲಸ ಮತ್ತು ಇವು ಶ್ರೇಷ್ಠ ಕೆಲಸ ಅಂಥೇಳಿ. ಯಾವ ಈ ಕಸ ಹೊಡಿಯೋದು, ನೆಲ ಒರೆಸೋದು, ಬಾಂಡೆ ತಿಕ್ಕೋದು, ಆಮೇಲೆ ಅಡುಗೆ ಮಾಡೋದು, ಉಳ್ಳಾಗಡ್ಡಿ ಹಂಚೋದು, ಇಂಥವೆಲ್ಲ ಏನದಾವಲ್ಲ ಇವು ಕನಿಷ್ಠ ಕೆಲಸ ಅಂತ. ಆಮೇಲೆ ಓದೋದು, ಬರೆಯೋದು, ಇಂಥವೆಲ್ಲ ಏನದಾವಲ್ಲ ಶ್ರೇಷ್ಠ ಕೆಲಸ ಅಂಥೇಳಿ. ಈ ಥರ ಪಾಲಕರ ಮನಸ್ಸಿನೊಳಗೆ ಗ್ರೇಡಿಂಗ್ ಕೊಟ್ಕೊಂಡಾರ. ನಾ ಹಲವು ಪಾಲಕರನ್ನ ಅಬ್ಸರ್ವ್ ಮಾಡಿದನು. ಅವ್ರ ಮಕ್ಕಳಿಗೆ ಏನಾರ ಇಂಥ ಕೆಲಸ ಹೇಳಿದ್ರಂದ್ರೆ ಬೇರೆದವ್ರ ಮನೆಯಾಗಲಿ ಹೊರಗಿನವ್ರಾಗಲಿ, ಬ್ಯಾಡ್ ತಟ್ರಿ ನಾನೇ ಮಾಡ್ತೇನೆ ಅಂಥೇಳಿ ಮುಂದಾಗಿ ಮಕ್ಕಳನ್ನ ಬಿಡಿಸಿ ತಾವ ಮಾಡುವಂಥ ಪಾಲಕರನ್ನು ಅದಾರ ಕೆಲವೊಬ್ರು. ಸೊ ಇದನ್ನು ನಾವು ನೋಡಿದಾಗ ಇದನ್ನೊಂದು ಸ್ವಲ್ಪ ನಾವು ವಿಶ್ಲೇಷಣೆ ಮಾಡೋಣ. ಮಕ್ಕಳು ಕೆಲಸ ಮಾಡೋದ್ರಿಂದ ಏನು ಲಾಭಗಳದಾವು ಮತ್ತು ಕೆಲಸ ಮಾಡಲ್ಲದೆ ಇರೋದ್ರಿಂದ ಏನು ಹಾನಿ ಅದಾವು, ಇದ್ರ ಮೇಲೆ ನಾವು ಒಂದು ಸ್ವಲ್ಪ ವಿಚಾರ ಮಾಡಬೇಕು. ಉದಾಹರಣೆಗೆ ಒಂದು ಮಗು ಒಂದು ಕಸ ಹೊಡಿತಿದೆ ಅಂತಂದ್ರೆ ಅದಕ್ಕೆ ಕಣ್ಣು ಮತ್ತು ಕೈಗೆ ಒಂದು ಕೋಆರ್ಡಿನೇಷನ್ ಬರ್ತದೆ. ಉದಾಹರಣೆಗೆ ನಾವು ಹ್ಯಾಂಡ್ ರೈಟಿಂಗ್ ಕಲಿಸ್ಬೇಕಾತಂದ್ರೆ ಈ ರಿಸ್ಟ್ ಮೂಮೆಂಟ್ ಆಗಬೇಕಿದು. ಈ ರಿಸ್ಟ್ ಮೂಮೆಂಟ್ ಆಗ್ಬೇಕಂತಂದ್ರೆ ಯಾರ್ದು ರಿಸ್ಟ್ ಮೂಮೆಂಟ್ ಕರೆಕ್ಟ್ ಇರ್ತೈತಿ ಅವರು ಹ್ಯಾಂಡ್ ರೈಟಿಂಗ್ ನೀಟ್ ಆಗ್ತಾವೆ. ಈ ಕಸ ಹೊಡಿಬೇಕಾದ್ರೆ ಆಟೋಮೆಟಿಕಲಿ ರಿಸ್ಟ್ ಮೂಮೆಂಟ್ಸ್ ಎಲ್ಲ ಆ್ಯಂಗಲ್ ಒಳಗೂ ಆಗ್ತದೆ. ಯಾವ ಮಗು ಸಣ್ಣದಿರ್ತದಿಂದ ಕಸ ಹೊಡಿತು, ಕಸಬರಿಗೆ ಹಿಡಿದು ಹೊಡಿತೈತಿ, ಆಟೋಮೆಟಿಕ್ ಅದರ ಹ್ಯಾಂಡ್ ರೈಟಿಂಗ್ ನೀಟ್ ಆಗ್ತಾವೆ. ಯಾಕಂದ್ರೆ ಫ್ರೀಯಾಗಿ ರಿಸ್ಟ್ ಮೂವ್ಮೆಂಟ್ ಆಗ್ತೈತಿ. ಇನ್ನೊಂದು ಹ್ಯಾಂಡ್ ಮತ್ತು ಐ ಕೋಆರ್ಡಿನೇಷನ್ ಬರವಣಿಗೆ ಒಳಗೆ ಭಾಳ ಉಪಯುಕ್ತ ಆಗೋದು. ಅಂದರೆ ಕಣ್ಣು ಮತ್ತು ಕೈ ಎರಡಕ್ಕೂ ಕೋಆರ್ಡಿನೇಷನ್ ಬೇಕು. ಆ ಕಣ್ಣಿನಿಂದ ನೋಡ್ತು ನಾವು ಇಂಥಲ್ಲದ ಕಸ ಬಿದ್ದೈತೆ ಅಂಥೇಳಿ ಕರೆಕ್ಟಾಗಿ ಕಸಬರಿಗೆ ಅಲ್ಲೇ ಹೋಗ್ಬೇಕಲ್ಲ ಅದು. ಹಂಗೆ ಬರೆಯುವಾಗೂ ಅಷ್ಟೇ ಈ ಕಡೆ ಬಳಸ್ಬೇಕಂತೂ ಗೆರಿ ಬಿಟ್ಟು ದಾಟಿ ಮ್ಯಾಲೆ ಹೋಗಿರ್ತೈತೆ ಅದು. ಸೊ ಈ ರೀತಿ ಒಂದು ಕೆಲಸದಿಂದ ಮಗುವಿನೊಳಗಡೆ ಬ್ರೈನ್ ಒಳಗಡೆ ಸ್ಕಿಲ್ಸ್ ಡೆವಲಪ್ ಆಗ್ತಾವೆ. ಇದು ಒಂದು. ಎರಡನೇದು, ಇನ್ನು ಎಲ್ಲ ಕೆಲಸಗಳಿಂದ ಏನೇನು ಉಪಯೋಗ ಆಗ್ತಾವೆ ಅಂಥೇಳಿ ನಾನು ವಿವರಣೆ ಮಾಡೋದು ವಿಚಾರ ಅದು ಮುಂದಿನ ಸರಣಿ ಒಳಗೆ ಮಾಡೋಣ. ಬಟ್ ಅದರ ಪಾಲಕರು ಅರ್ಥ ಮಾಡಿಕೊಡ್ರಿ, ಕೆಲಸ ಮಾಡೋದ್ರಿಂದ ಮಗುವಿನೊಳಗೆ ಸಾಕಷ್ಟು ಸಾಮರ್ಥ್ಯಗಳ ಬೆಳವಣಿಗೆ ಆಗ್ತೈತಿ. ಸೊ ಇದನ್ನು ನಾವು ಕರೆಕ್ಟಾಗಿ ತೊಗೊಳ್ಬೇಕು. ಇದು ಆಮೇಲೆ ಅಕಸ್ಮಾತ್ ನಾವು ಕೆಲಸ ಮಾಡಲ್ದೇ ಇದ್ರೆ ನಮ್ಮ ದೇಹ ಕೋಆಪ್ರೇಟ್ ಮಾಡೋದಿಲ್ಲ. ಈಗ ಸದ್ಯಕ್ಕೆ ಏನು ಅರ್ಲಿ ಡಯಾಬಿಟಿಸ್ ಬರೋದು, ಕ್ಯಾನ್ಸರ್ ಬರೋದು, BP ಬರೋದು, ಹಲವಾರು ರೋಗಗಳು ಬರೋದು, ಇವೆಲ್ಲ ಬರುವಂಥ ರೋಗಗಳ ಏನು ಕಾರಣಪ್ಪ ಅಂತಂದ್ರೆ ಸೆಡೆಂಟ್ರಿ ಅಂದ್ರೆ ಲೈಫ್ ಸ್ಟೈಲ್ ಅಂತ ಹೇಳ್ತಾರೆ. ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂದರೆ ಕೆಲಸ ಮಾಡಲಾರ್ದ ಬರೀ ಕುಂತು ಚೇರ್ ಮೇಲೆ ಕುಂತು ಕೆಲಸ ಮಾಡೋದು, ಹಗುರವಾಗಿ ಕೆಲಸ ಮಾಡೋದು, ಬರೀ ಆಳುಗಳ ಕಡೆ ಹೆಚ್ಚು ಮಾಡಿಸೋದು, ನಾವು ದುಡಿಯೋಂಗಿಲ್ಲ. ಈ ಥರದ ಪ್ರವೃತ್ತಿಯಿಂದ ನಮ್ಮ ದೇಹನ ದುರ್ಬಲ ಆಗೋತುಂಟೈತಿ. ಸೊ ಯಾವುದು ಮತ್ತು ರೋಗ ಬರೆಸ್ಕೊಂಡು ನಾವು ದುರ್ಬಲರಾಗಿರಬೇಕು ಅಥವಾ ಎಲ್ಲ ಕೆಲಸಗಳನ್ನು ಮಾಡಿ ದೇಹವನ್ನು ಸದೃಢವಾಗಿಟ್ಕೊಂಡು ಬದುಕಬೇಕು. ಅದ್ರಾಗ ನಮ್ಮ ಮಗು ಹೆಂಗಿರಬೇಕು, ಸದೃಢವಾದ ಜೀವನ ನಡೆಸಬೇಕು ಅಥವಾ ಇನ್ನೊಬ್ಬರ ಮೇಲೆ ಅವಲಂಬಿತವಾದ ಜೀವನ ನಡೆಸಬೇಕು. ಸೊ ಈ ವಿಚಾರವಾಗಿ ನಾವು ಪ್ರತಿಯೊಬ್ಬರು ಅನಲೈಸಿಸ್ ಮಾಡಿದರೆ ನಮ್ಮ ಮಕ್ಕಳಿಗೆ ನಾವು ಕೆಲಸ ಹಚ್ಚಬಾರ್ದು ಗೊತ್ತಾಗ್ತದೆ. ಆಮೇಲೆ ಪ್ರಾರಂಭಿಕ ಹಂತದೊಳಗೆ ಮಕ್ಕಳ ಖುಷಿಯಾಗಿ ಕೆಲಸದೊಳಗೆ ಭಾಗವಹಿಸ್ಬೇಕಂತೇಳಿ ಬರ್ತಿರ್ತಾರೆ. ಪ್ರತಿಯೊಂದು ಮಗುವಿಗೂ ಒಂದು ಇನ್ಸ್ಟಿಂಕ್ಟ್ ಇರ್ತದೆ, ನಾನು ಕೆಲಸ ಮಾಡಬೇಕು ಅಂಥೇಳಿ. ಬಟ್ ಪಾಲಕರು ನಾವು ಅವ್ರನ್ನ ಅಂಡರ್ ಎಸ್ಟಿಮೇಟ್ ಮಾಡ್ತೀವಿ. ನೀನು ಸಣ್ಣವದಿ, ನೀ ಬರಬೇಡ ಹೋಗು, ಆಮೇಲೆ ನೀ ಬ್ಯಾಡ ಹೋಗಿದ್ದನ್ನು ನಾ ಮಾಡ್ತೀನಿ, ನೀ ಅಭ್ಯಾಸ ಮಾಡಿಕೋ. ಸೊ ಈ ಥರ ಸತತ ಅಭ್ಯಾಸ ಮಾಡಂದ್ರೆ ಮಗು ಎಷ್ಟು ಅಭ್ಯಾಸ ಮಾಡ್ಬೇಕು ಪಾಪ ಅದ. ಆಮೇಲೆ ಏನು ಮಾಡೋಕತ್ತೈತಿ, ಅದ ಟಿ ವಿ ನೋಡಕತ್ತೈತಿ, ಫೋನ್ ನೋಡಕತ್ತೈತಿ. ಆಮೇಲೆ ಪಾಲಕರು ಕೆಲವೊಬ್ರು ಏನು ಟೆನ್ಷನ್ ಮಾಡ್ಕೊತಾರೆ, ಇಲ್ಲರಿ ನಮ್ಮ ಮಗು ಬರೀ ಟಿ ವಿ ನೋಡ್ತೈತಿ, ಬರೀ ಫೋನ್ ನೋಡ್ತೈತಿ, ಈ ಥರದ್ದು ಇದಕ್ಕೆ ಬರ್ತಾರೆ. ಸೊ ಅದ್ರ ಬದಲಿಗೆ ನೀವು ಯಾವ ಕೆಲಸ ಮಾಡ್ತಿರ್ತೀರಿ ಮಾತಾಡ್ಕೊಂತ ಆ ಕೆಲಸದೊಳಗೆ ಅವ್ರನ್ನ ಇನ್ವಾಲ್ವ್ ಮಾಡ್ಕೊಂಡ್ರೆ ಅಲ್ಲೇ ಸಾಕಷ್ಟು ಕಲಿಕೆ ಆಗ್ತದೆ. ಈಗ ಉದಾಹರಣೆಗೆ ಕಾಯಿಪಲ್ಯ ತಂದಿರ್ತೀರಿ, ಕಾಯಿಪಲ್ಯ ಬೈಪರ್ಗೇಟ್ ಮಾಡಬೇಕಾಗಿರ್ತೈತಿ. ಅವನ್ನೆಲ್ಲ ಸಪ್ರೇಟ್ ಮಾಡ್ಬೇಕು. ಚೌಳಿಕಾಯಿ ಬೇರೆ, ಬೆಂಡೆಕಾಯಿ ಬೇರೆ, ಸೌತೆಕಾಯಿ ಬೇರೆ, ಗಾಜರು ಬೇರೆ, ಮೂಲಂಗಿ ಬೇರೆ, ಹಿಂಗೆಲ್ಲ ಸಪ್ರೇಟ್ ಮಾಡಬೇಕಾಗಿರ್ತೈತಿ. ಆವಾಗ ನೀವು ಮಗುಗೆ ಕಲಿಕೆ ಮಾಡ್ಬೋದು. ನಾವು ಶಾಲೆಗೆ ಅದನ್ನ ಕಲಿಸ್ತಿರ್ತೀವಿ. ಅಟ್ಲೀಸ್ಟ್ ಅದನ್ನು ಮಾಡಿದ್ದಂದ್ರೆ ನೀವು ಏನೂ ಹೇಳಿಕೊಡ್ಲಿಲ್ಲ ಅಂದರೂ ಸಹಿತ ಸ್ಕೂಲ್ ಒಳಗೆ ಬಂದಾಗ ಹೇಳಿದಾಗ ರೂಟ್ ಸಿಸ್ಟಮು, ಶೂಟ್ ಸಿಸ್ಟಮು, ಆಮೇಲೆ ಸ್ಟೋರೇಜ್ ಆಫ್ ಫುಡ್, ಪ್ಲ್ಯಾಂಟ್ಸ್ ರೂಟ್ ಒಳಗೆ ಸ್ಟೋರ್ ಮಾಡ್ತಾವೆ. ಎಕ್ಸಾಂಪಲ್ ಯಾವಪ್ಪ ಅಂದ್ರೆ ಮೂಲಂಗಿ, ಗಜರಿ, ಬಟಾಟೆ ಅಂತ ಹೇಳಿದಾಗ ಅವನು ಕಣ್ಲೆ ನೋಡಿದ್ದ, ಅದನ್ನ ಕೈಲೇ ಮುಟ್ಟಿದ್ದ, ಅನುಭವಿಸಿದ್ದ ಅಂತಂದ್ರೆ ಅಟ್ಲೀಸ್ಟ್ ಶಾಲೆಯಾಗಿಂದ ವಿಷಯ ಅವನ ಮಗುಗೆ ಅರ್ಥ ಆಗ್ತೈತಿ.
ಸೊ ಈ ಅನುಭವಗಳಿಂದ ನೀವು ಮಕ್ಕಳನ್ನು ವಂಚಿತ ಮಾಡಿದ್ರಿ ಅಂತಂದ್ರೆ ಸೊ ಮಗುವಿನ ಕಲಿಕೆನೂ ನಿಧಾನ ಆಗ್ತದೆ. ಆ ದೃಷ್ಟಿಯಿಂದ ಮಕ್ಕಳನ್ನು ಕೆಲಸದಲ್ಲಿ ತೊಡಗಿಸಿಕೊಳ್ಳುವಂಥ ಪ್ರವೃತ್ತಿ ಪಾಲಕರಲ್ಲಿ ಬರಲಿ ಅಂಥೇಳಿ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾನೆ. ಎಲ್ಲರಿಗೂ ಧನ್ಯವಾದಗಳು.